ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ಹಾಗೆ ತುಂಬ ಖುಷಿಯಾಗಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಯಾಕೆ ಅಂದರೆ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಗುಡ್ ನ್ಯೂಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಟಲಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಏನಪ್ಪ ಗುಡ್ ನ್ಯೂಸು ಅಂತಂದರೆ, ನನ್ನ ನಾದಿನಿಗೆ ಡೆಲಿವರಿ ಆಯಿತು, ಮಗು ಆಗಿದೆ. ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ. ಮಗು ಅಂತೂ ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿ. ಫೈನಲಿ ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಮೆಂಬರ್ ಆ್ಯಡ್ ಆಗ್ತಾ ಇದ್ದಾರೆ. ನಮ್ಮ ಮಕ್ಕಳ ಜೊತೆಗೆ ಇನ್ನೊಂದು ಪಾಪು ಬರ್ತಿದೆ ಆಟ ಆಡ್ಕೊಳಕ್ಕೆ. ತುಂಬಾ ಖುಷಿ ಆಗ್ತಿದೆ ಈ ನ್ಯೂಸ್ ಅಂತೂ ಕೇಳಿ. ಅದೆಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಿದೆ. ನನಗಂತೂ ಆ ಮಗುನ ಹೋಗಿ ಯಾವಾಗ ನೋಡ್ತಿರೋ ಅಂತ ಅನಿಸ್ಬಿಟ್ಟಿತ್ತು. ಹಾಗಾಗಿ ಇಮಿಡಿಯೇಟ್ ಹೋಗೋಣ ನಾಳೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿನ ನೈಟು ಮಗುಗೊಂದಿಷ್ಟು ಬಟ್ಟೆಗಳು ತೊಗೊಂಡೋಗಿ ಬರೋಣ ಅಂತ ಅಂದ್ಬಿಟ್ಟು ಫಸ್ಟ್ ಕ್ರೈಗೆ ಬಂದಿದ್ವಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ. ಈ ಬೇಬಿಸ್ಗೆ ಎಸ್ಪೆಷಲಿ ನ್ಯೂ ಬಾರ್ನ್ ಬೇಬೀಸ್ಗಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತಿದ್ರೆ ಎಲ್ಲ ತೊಗೊಂಡೋಗ್ಬೇಡ ಅನ್ಸುತ್ತೆ, ಅಷ್ಟು ಚೆನ್ನಾಗಿಟ್ಟಿರ್ತಾರೆ ಇಲ್ಲಿ ಕಲೆಕ್ಷನ್ಸ್ ಅಂತೂ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಬಟ್ಟೆಗಳೆಲ್ಲ. ಆಲ್ಮೋಸ್ಟ್ ಮಕ್ಳಿಗೆ ತೊಗೊಳೋದಾದ್ರೂ ಕೂಡ ಇಲ್ಲೇ ಬರ್ತೀವಿ, ಹಾಗಾಗಿ ತೊಗೊಂಡು ಹೋಗೋಣ ಅಂತ ಬಂದಿದ್ವಿ. ಅಂತ ಅಂದ್ಬಿಟ್ಟು ಫಸ್ಟ್ ಶಾಪಿಂಗ್ ಮಾಡಿಬಿಟ್ಟು ಯಾವಾಗ ಹೋಗಿ ನೋಡ್ತೀವೋ ಅಂತ ಅನಿಸ್ಬಿಟ್ಟಿತ್ತು ಮಗುನ ಒಟ್ಟಿನಲ್ಲಿ. ದೂರ ಬೇರೆ, ಹತ್ರ ಇದ್ದಿದ್ರಂತೂ ಇಮಿಡಿಯೇಟ್ ಹೊರಟ್ಬಿಡ್ತಾ ಇದ್ವಿ, ಬಟ್ ದೂರ ಹಾಸನ್ಗೆ ಹೋಗಬೇಕು. ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಹಂಗೆ ಕಾಂತಿ ಸ್ವೀಟ್ಸ್ ಇತ್ತು. ಇಲ್ಲಿ ಕಾಂತಿ ಸ್ವೀಟ್ಸ್ ಹತ್ರ ಬಂದರೆ ಅಂತೂ ಹಸ್ಬೆಂಡ್ ಏನಾದರೂ ಒಂದು ಸ್ವೀಟ್ ತೊಗೊಳ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಇಲ್ಲಿ ಏನೋ ಪೇಣಿ ಏನೋ ಇಷ್ಟ ಆಯಿತು ಇಲ್ಲಿ, ಅದನ್ನು ತಿನ್ನಬೇಕು ಅಂತ ಅಂದಿದ್ದಕ್ಕೆ ಅವ್ರು ಬಂದರು. ನಾನೇನು ತಿಂದಿರಲಿಲ್ಲ, ನನಗೆ ಈ ಸ್ವೀಟ್ಸ್ ಎಲ್ಲ ನನಗೆ ಆಗೋದಿಲ್ಲ. ಈ ಥರ ಬೇಕ್ರಿಲಾಗಿರ್ಬೋದು, ಸ್ವೀಟ್ಸ್ ಅಂಗಡಿಯಲ್ಲಿ ನಾನು ಏನೂ ಕೂಡ ಮುಟ್ಟಲ್ಲ. ತಿನ್ನಲ್ಲ ಅಂತಲ್ಲ, ಬಟ್ ಇಷ್ಟಪಟ್ಟು ಹೋಗಿ ತಿನ್ನೋ ಅಂಥ ನಾನಲ್ಲ. ನನಗೆ ಇಷ್ಟನೂ ಆಗೋಲ್ಲ ಆ ಥರದ್ದೆಲ್ಲ, ಯಾಕೋ ಗೊತ್ತಿಲ್ಲ. ಸ್ವೀಟ್ಸ್ ನಾನು ಅಷ್ಟೊಂದು ಇಷ್ಟಪಡಲ್ಲ. ನಮ್ಮ ಮನೇಲಿ ಬರೋವಂಥ ಪಾಯಸ, ಒಬ್ಬಟ್ಟು, ಅವೆಲ್ಲ ತಿಂತೀನಿ ಹೊರತು ಈ ಥರ ತುಪ್ಪದಲ್ಲಿ ಹಾಕಿ ಮಾಡ್ತಾರೆ ಆ ಸ್ವೀಟ್ಸ್ ಅಂತ ನನಗೆ ಇಷ್ಟನೇ ಆಗಲ್ಲ. ಮಕ್ಕಳು ಅವರು ಎಂಜಾಯ್ ಮಾಡ್ತಾರೆ, ತಿಂದ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದರೆ ಅಷ್ಟೇ. ಬಟ್ ಅಂದರೆ ಬರೀ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಅಂತ ಮಾತ್ರ ಹೋಗಿದ್ದೆ ಅಷ್ಟೇ, ಇನ್ನೇನು ಶಾಪಿಂಗ್ ಇರಲಿಲ್ಲ. ಹಾಗೆ ಬರ್ತಾ ಸ್ವಲ್ಪ ರೇಷನ್ ಇತ್ತು, ರೇಷನ್ ತೊಗೊಬರ್ಬೇಕಾಗಿತ್ತು. ರೇಷನ್ನು ಕೂಡ ತೊಗೊಂಡು ಬಂದ್ವಿ. ಹಾಗೆ ನಾನು ಸ್ವಲ್ಪ ರಸಮ್ ಮಾಡಿಟ್ಟಿದ್ದೆ ಅಷ್ಟೇ, ಇನ್ನೇನು ಮಾಡಿರಲಿಲ್ಲ. ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಅನ್ನಕ್ಕೆ ಇಟ್ಬಿಟ್ಟು, ಹಾಗೆ ಹಸ್ಬೆಂಡು ರಸಮ್ ಮಾಡಿದೆಯಲ್ಲ ಅದ್ರ ಜೊತೆಗೆ ಏನಾದರೂ ಮಾಡು ಪಲ್ಯ ಏನೋ ಥರ ಅಂತ ಅಂದರು. ಹಾಗೆ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊಟ್ಟೆ ಪಲ್ಯ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೈಸ್ ಮಾಡೋದಕ್ಕೆ ಇಟ್ಬಿಟ್ಟು ಇವಾಗ ಮೊಟ್ಟೆ ಪಲ್ಯಕ್ಕೆ ಏನೆಲ್ಲ ಬೇಕು. ಮೊಟ್ಟೆ ಪಲ್ಯ ಅಂದರೆ ನಾನು ಸ್ವಲ್ಪ ಎಗ್ ಬುರ್ಜಿ ಥರ ಮಾಡ್ತೀನಿ. ಅದು ಮೊಟ್ಟೆ ಪಲ್ಯ ಥರ ಮಾಡೋಕ್ಕೋಗಲ್ಲ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಮೊಟ್ಟೆ ಪಲ್ಯ ಅಂತಂದರೆ ಸ್ವಲ್ಪ ಪ್ಲೇನ್ ಆಗಿಬಿಡುತ್ತೆ. ಎಗ್ ಬುರ್ಜಿ ಥರ ಮಾಡಿಬಿಡ್ತೀನಿ. ಅವ್ರು ಸ್ವಲ್ಪ ಕಾಮನಾಗಿ ಬುರ್ಜಿ ಅಂತಲೇ ಅಲ್ಲ ಕೇಳ್ತಾರೆ. ನಾನು ಹಂಗೂ ಹೇಳ್ತೀನಿ, ಪಲ್ಯ ಬೇಕಾ ಬುರ್ಜಿ ಬೇಕಾ ಅಂತ. ಪಲ್ಯ ಅಂತ ಬಂದಾಗ ನಾನು ಅಷ್ಟೊಂದು ಏನು ಮಸಾಲೆ ಎಲ್ಲ ಹಾಕೋಕ್ಕೋಗಲ್ಲ. ಜಸ್ಟ್ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಮೊಟ್ಟೆ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಕಾಮನಾಗಿ ಪಲ್ಯ ಮಾಡೋ ಥರ ಮಾಡ್ತೀನಿ. ಬಟ್ ಬುರ್ಜಿ ಅಂತ ಬಂದಾಗ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿನೇ ಆ್ಯಡ್ ಆಗುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ. ಇದನ್ನೇ ನಾನು ಜಾಸ್ತಿ ಮಾಡ್ತೀನಿ ಅವಾಗವಾಗ. ಸ್ವಲ್ಪ ಸ್ಮೆಲ್ ಅನ್ನೋದು ಕಮ್ಮಿ ಇರುತ್ತೆ, ಹಾಗೆ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಮಾಡ್ತೀನಿ. ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ರೆಸಿಪಿ ಕೂಡ ನಾನು ಹೇಳ್ತೀನಿ, ಡೀಟೇಲಾಗೇನು ತೋರಿಸಿಲ್ಲ, ಬಟ್ ನಾನು ಹೇಳ್ತೀನಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂತ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈಗ ಟೊಮ್ಯಾಟೊ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ಈರುಳ್ಳಿ, 1 ಟೊಮ್ಯಾಟೊ ತೊಗೊಂಡಿದ್ದೀನಿ ಅಷ್ಟೇ. ಒಂದು 1/4 to ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅನ್ನ ಆಯಿತು, ಅನ್ನ ಬಸ್ಬಿಟ್ಟು ಇಟ್ಬಿಟ್ಟು ಇವಾಗ ಇಲ್ಲಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸರ್ ಪಲ್ಯ ಅಂತಲೇ ಬರುತ್ತೆ ಬುರ್ಜಿ ಇದನ್ನು. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಒಂಚೂರು ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ ಅಷ್ಟೇ, ಇಷ್ಟೇ ಆ್ಯಡ್ ಮಾಡಿದ್ದೀನಿ, ಏನಿಲ್ಲ. ಈ ರೀತಿ ಮೊಟ್ಟೆ ಬುರ್ಜಿಗೆ ಮಾಡಬೇಕು ಅಂದಾಗ ಈ ರೀತಿ ಧನಿಯಾ ಪುಡಿ, ಗರಂ ಮಸಾಲ ಹಾಕಿದಾಗ ಒಂಥರ ಸ್ಪೈಸಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾನೊಂದು ಏನು ಆ್ಯಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೆಂತ್ಯ ಸೊಪ್ಪು ಏನಾದರೂ ಇದ್ದರೆ ಖಂಡಿತ ಆ್ಯಡ್ ಮಾಡಿ, ಸಖತ್ತಾಗಿರುತ್ತೆ. ನಾನು ಈ ರೆಸಿಪಿ ಕಲ್ತಿದ್ದು ನಿಜ ಒಂದು ಮದುವೆ ಆಗೋಕ್ಕಿಂತ ಮುಂಚೆನೇ ಅಥವಾ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಕಲ್ತಿದ್ದೆ. ಎಲ್ಲೋ ಟಿ ವಿ ಶೋ ಅಲ್ಲಿ ನೋಡಿದ್ದೆ ನಾನು. ಆವಾಗ ಅಡುಗೆ ಕಾರ್ಯಕ್ರಮ ಎಲ್ಲ ಬರ್ತಿತ್ತಲ್ಲ, ಆವಾಗ ನೋಡಿ ಒಂದು ಬುಕ್ಕಲ್ಲಿ ಬರೆದು ಕಲ್ತಿದ್ದು. ಸಖತ್ತಾಗಿ ಬಂದಿತ್ತು. ಮೆಂತ್ಯ ಸೊಪ್ಪು ಹಾಕಿ ಮಾಡಿದರು, ಬಟ್ ಅವಾಗ ಇರಲಿಲ್ಲ, ಇನ್ಸ್ಟೆಂಟಾಗಿ ಇರಲಿಲ್ವಲ್ಲ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಬಟ್ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಒಂದು ಇನ್ನೇನು ಮಿಸ್ ಮಾಡಿದ್ದೀನೋ ನನಗೆ ನೆನಪಿಲ್ಲ, ಬಟ್ ಆ ರೆಸಿಪಿ ಕೂಡ ನನಗೆ ಗೊತ್ತಿಲ್ಲ. ಬಟ್ ಆವತ್ತಿಂದ ಅದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪೊಂದು ಆ್ಯಡ್ ಮಾಡಿದ್ದಕ್ಕೆ ಚೆನ್ನಾಗಿರುತ್ತೆ.
ಇವಾಗ ನಾನು ಮೊಟ್ಟೆನ ಒಂದು 5-6 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೆ ಒಡೆದು ಫುಲ್ಲು. ಅದನ್ನು ಆ್ಯಡ್ ಮಾಡ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಂಡು ಈ ಲೆವೆಲ್ಗೆ ಬರೋ ತನಕನೂ ಕೂಡ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪು ಬದಲು ನೀವು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ, ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೆ ಧನಿಯಾ ಪೌಡರು, ಗರಂ ಮಸಾಲ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ಹೌದು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿನ ಬೆಳೆಸಿಲ್ಲ, ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ವ, ಅವ್ರಿಗೆ ಬಾಯಿಗೆ ಸಿಕ್ಕರೆ ಮತ್ತೆ ತಿನ್ನಲ್ಲ ಅಂದ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ಬೇಕಾದ್ರೆ ನೀವು ಎರಡೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಹಸಿಮೆಣಸಿನ್ಕಾಯಿ ಮಾತ್ರನೂ ಕೂಡ ನಿಮ್ಗೆ ಯಾವ್ದು ಇಷ್ಟನೋ, ಖಾರಕ್ಕೆ ಯಾವ್ದು ಇಷ್ಟನೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಕೆಲವರು ಪೆಪ್ಪರು ಕೂಡ ಹಾಕೊತಾರೆ, ಅದು ನಿಮ್ಮ ಇಷ್ಟ. ಬಟ್ ಇಲ್ಲಿ ನಾನು ಚಿಲ್ಲಿ ಪೌಡರೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಒಂಚೂರು ಗರಂ ಮಸಾಲ, ಧನಿಯಾ ಪುಡಿ, ಇಷ್ಟು ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಹೇಳಬೇಕು ಅಂದರೆ ನನಗೆ ಎಗ್ ಬುರ್ಜಿ ಮತ್ತು ಎಗ್ ಆಮ್ಲೆಟು, ಎಗ್ ರೈಸ್ ಇದೇನು ಕೂಡ ನಾನು ತಿನ್ನಲ್ಲ. ನನಗಿದೇನು ಕೂಡ ಇಷ್ಟ ಆಗಲ್ಲ. ನಾನು ತಿನ್ನೋದು ಒಂದೇ ಒಂದು ಮೊಟ್ಟೆ ಅಷ್ಟೇ, ಬಾಯ್ಲ್ಡ್ ಮೊಟ್ಟೆ. ಅಷ್ಟು ಬಿಟ್ಟರೆ ನನಗಿದು ಯಾವ ಆಗೋದೇ ಇಲ್ಲ. ನನಗೆ ವಾಸನೆ ಕುಡಿದ್ರೆ ಒಂಥರ ಆಗುತ್ತೆ. ಆದರೂ ಕೂಡ ನಾನು ಮನೆಯವ್ರಿಗೆ ಎಲ್ಲರಿಗೂ ಕೂಡ ಮಾಡಿಕೊಡ್ತೀನಿ. ನಾನು ಮಟನ್ ಕೂಡ ತಿನ್ನಲ್ಲ, ಬಟ್ ಮಟನ್ನು ಕೂಡ ಮಾಡಿಕೊಡ್ತೀನಿ. ಆ ಥರ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಚಿಕನು ಕೂಡ ನಾನು ತಿಂತಾ ಇರಲಿಲ್ಲ. ಆ್ಯಕ್ಚುಲಿ ನಾನು ಮದುವೆ ಆಗಿ ನನ್ನ ಮಗಳು ಹುಟ್ಟಿದ್ಲಲ್ವ, ಅವಾಗಿಂದ ನಾನು ಚಿಕನ್ ರೂಢಿ ಆಗಿರೋದು. ಅದಕ್ಕೆ ಮುಂಚೆ ನಾನು ಒಂದು ಚಿಕನು ಕೂಡ ತಿಂತಾಯಿಲ್ಲ. ಬರೀ ಬಿರಿಯಾನಿ ರೈಸ್ ತಿಂತಾಯಿದ್ದೆ. ಚಿಕನ್ ಸಾಂಬಾರಲ್ಲಿ ಬರೀ ಸಾಂಬಾರು ಮಾತ್ರ ತಿಂತಾಯಿದ್ದೆ. ಈ ರೀತಿ ರೂಢಿ ಇದ್ದೆ ಹೊರತು ಒಂದು ಪೀಸ್ ಕೂಡ ಬಾಯಿಗೆ ಇಡ್ತಿರ್ಲಿಲ್ಲ. ಚಿಕನ್ ಮಾತ್ರ ನನ್ನ ಮಗಳು ಹುಟ್ಟಿದ್ಮೇಲೆ ನಾನು ತುಂಬ ಚೆನ್ನಾಗಿ ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡಿದ್ದೆ. ಹಸ್ಬೆಂಡ್, ನಮ್ಮಮ್ಮ ಎಲ್ಲ ಬಾಣ್ತಿಲೆಲ್ಲ ಚೆನ್ನಾಗಿ ರೂಢಿ ನನ್ನ ಮಗನ ಬಾಣ್ತಿಲಿ ಕೂಡ ನಾನು ತಿನ್ನಲಿಲ್ಲ, ಬಟ್ ನನ್ನ ಮಗಳ ಬಾಣ್ತಿಲಿ ಚೆನ್ನಾಗಿ ರೂಢಿ ಮಾಡಿಕೊಂಡೆ. ಆವಾಗಿಂದ ತಿಂದೆ. ಯಾಕೆಂದರೆ ಸ್ವಲ್ಪ ನನ್ನ ಮಗಳ ಬಸ್ಸಲ್ಲಿ ಸ್ವಲ್ಪ ಅದು ಇದು ಚೆನ್ನಾಗಿ ತಿನ್ನಬೇಕು, ಮಗು ವೆಯ್ಟ್ ಕಮ್ಮಿ ಇದೆ ಅಂತ ಅಂದಾಗ ಸ್ವಲ್ಪ ಅವಾಗ ರೂಢಿ ಮಾಡಿಕೊಂಡೆ. ಮೊಟ್ಟೆ ಎಲ್ಲ ಆವಾಗಿಂದ ರೂಢಿ ಆಗಿರೋದೆ. ಮೊಟ್ಟೆ ಮತ್ತು ಇವಾಗ ಸ್ವಲ್ಪ ಚಿಕನ್ ತಿಂಬಿಟ್ರೆ ಈ ಎಗ್ ರೈಸು, ಎಗ್ ಆಮ್ಲೆಟ್ ಇದೆಲ್ಲ ವಾಸನೆ ನನಗೆ ಆಗೋದೇ ಇಲ್ಲ. ಬಟ್ ಮಾಡಿಕೊಡ್ತೀನಿ ಮನೆಯಲ್ಲಿ ಮಕ್ಕಳಿಗೆಲ್ಲರಿಗೂ ಕೂಡ. ಬಟ್ ನಾನು ತಿನ್ನಲ್ಲ, ನನಗೆ ಇಷ್ಟ ಆಗಲ್ಲ. ನಾನು ತಿಂದರೆ ಬರೀ ಒಂದು ಮೊಟ್ಟೆ ತಿಂತೀನಿ ಅಷ್ಟೇ, ಬೇಯಿಸ್ಕೊಂಡು. ಮೊಟ್ಟೆ ಬಿಟ್ಟರೆ ಇನ್ನೇನು ತಿನ್ನಲ್ಲ. ಇಷ್ಟು ನಾನು ಮಾಡಿ ಮುಗಿಸ್ದೆ. ಮತ್ತು ಫೈನಲಾಗಿ ಜೊತೆ ಕುತ್ಕೊಂಡು ಊಟನೂ ಕೂಡ ಮಾಡಿದ್ವಿ ಮಕ್ಕಳೆಲ್ಲರೂ ಕೂಡ. ನನ್ನ ಮಗನಿಗಂತೂ ಸಖತ್ ಇಷ್ಟ ಆಗೋಯ್ತು ಎಗ್ ಬುರ್ಜಿ. ಮಮ್ಮಿ ಇನ್ನು ಸ್ವಲ್ಪ ಹಾಕು ಅಂತ ಹಾಕ್ಸ್ಕೊಂಡು ತಿಂದ. ನನಗೆ ಫುಲ್ ಖುಷಿ ಆಗೋಯ್ತು. ನಮ್ಮ ಮನೇಲಿ ನನಗೆ ಹಸ್ಬೆಂಡ್ ಆಗಲಿ ನನ್ನ ಮಗ ಆಗಲಿ ಏನಾದರೂ ಚೆನ್ನಾಗಿದೆ ಅಂತ ಇನ್ನೊಂದ್ಸಲ ಹಾಕ್ಸ್ಕೊಂಡ್ಬಿಟ್ರೆ ಅಂತೂ ಫುಲ್ ಖುಷಿ ಆಗ್ಬಿಡ್ತೀನಿ. ಅಪ್ಪ ಸದ್ಯ ಇವತ್ತು ನಾನು ಮಾಡಿರೋದನ್ನ ಇಷ್ಟಪಟ್ಟು ತಿಂದ್ರಲ್ವ ಅಂತ ಅಂದ್ಬಿಟ್ಟು ಆ ಫೀಲು ಎಲ್ಲರಿಗೂ ಇರುತ್ತೆ ಬಿಡಿ, ನನಗೆ ಅಂತಲ್ಲ. ಮನೇಲಿ ನಾವೇನು ಅಂತಂದರೆ ಎಷ್ಟು ಕಷ್ಟಪಟ್ಟು ಮಾಡ್ತೀವಲ್ಲ, ಒಂದು ಏನಾದರೂ ಆಗಲಿ ಅಡುಗೆನ ನಾವು ಮಾಡಿರ್ತೀವಿ, ಅದನ್ನು ಚೆನ್ನಾಗಿಲ್ಲ ಅಂತ ಅಂದಿದ್ರು ಪರವಾಗಿಲ್ಲ, ಸುಮ್ಮನೆ ತಿಂದರೂ ಕೂಡ ನಾವು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದರಲ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರಂತೂ ಅದು ಫೀಲೇ ಬೇರೆ. ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಅಂತೂ ಅಪ್ಪ ಏನಪ್ಪ ಇಷ್ಟು ಕಷ್ಟಪಟ್ಟು ಮಾಡೋದ್ನಲ್ಲ, ಚೆನ್ನಾಗೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ ಅನ್ನೋದು ನೋವು ಕೂಡ ಆಗುತ್ತೆ. ಇಷ್ಟು ವರ್ಷದಿಂದ ಅಡುಗೆ ಮಾಡಿದ್ರು ಕೂಡ ನಾನು ದಿನ ಏನಾದರೂ ಮಾಡಿದ್ರು ಕೂಡ ಹಸ್ಬೆಂಡ್ ಹತ್ರ ಚೆನ್ನಾಗಿದೆಯಾ, ಇವತ್ತು ಹೇಗೆ ಬಂದಿದೆ ಟೇಸ್ಟ್, ಚೆನ್ನಾಗಿದೆಯಾ, ಇವತ್ತು ಚೆನ್ನಾಗಿ ಮಾಡಿದ್ದೀನಾ, ಸಾಂಬಾರು ಚೆನ್ನಾಗಿ ಮಾಡಿದ್ದೀನಾ ಅಂತ ಕೇಳ್ತಾನೆ ಇರ್ತೀನಿ. ಅದಂತೂ ಬಿಡಲ್ಲ ನನ್ನ ಹಸ್ಬೆಂಡ್. ಅಂಥದ್ರಲ್ಲಿ ಇವತ್ತು ಚೆನ್ನಾಗಿದೆ ಅಂತ ಹಾಕ್ಸ್ಕೊಂಡು ತಿನ್ನಲ್ಲ ನನ್ನ ಮಗ. ಇನ್ನೂ ಖುಷಿ ಆಗೋಯ್ತು ನನಗಂತೂ. ಹೋಗಿ ಸದ್ಯ ಮಾಡಿದ್ದಕ್ಕೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದ್ರಲ್ವ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಫೈನಲಿ ಊಟ ಎಲ್ಲ ಮುಗೀತು. ನೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟು, ಪಾತ್ರೆನೂ ಕೂಡ ವಾಶ್ ಮಾಡಿಟ್ಟು ಎತ್ತಿಟ್ಟಿದ್ದೀನಿ. ಇಷ್ಟು ಕೆಲಸ ಮುಗಿದ್ರೆ ನನ್ನ ನೈಟ್ ರೋಟೀನ್ ಮುಗ್ದಂಗೆ ಅಂತಲೇ ಹೇಳ್ಬೋದು. ಈ ಕೆಲಸ ಮಾಡ್ದಂಗಂತೂ ನಾನು ಯಾವತ್ತೂ ಕೂಡ ಮಲಗ್ದೋಳೆ ಅಲ್ಲ. ನನಗೆ ನಿದ್ದೆನೇ ಬರೋಲ್ಲ ಕೆಲಸ ಮಾಡಿಲ್ಲ ಅಂತಂದರೆ. ರಾತ್ರಿ 12 ಗಂಟೆ ಆಗಲಿ ಕ್ಲೀನ್ ಮಾಡೇ ಮಲ್ಕೊಳೋದು ನಾನು ಕಿಚನ್ನು. ಯಾಕೆಂದರೆ ಬೆಳಗ್ಗೆ ಎದ್ದು ಅದನ್ನೆಲ್ಲ ನೋಡಿಬಿಟ್ರಂತೂ ಇಡೀ ದಿನ ನನ್ನ ಆ್ಯಕ್ಟಿವ್ನೆಸ್ ಇರೋದಿಲ್ಲ. ಯಾಕೆಂದರೆ ಅದು ಕ್ಲೀನಿಂಗೆಲ್ಲ ಮುಗಿದೋಗುತ್ತೆ. ಮತ್ತು ಬೆಳಗ್ಗೆ ಇದು ಏನಪ್ಪ ತಿಂಡಿ ಏನು ಮಾಡೋದು ಅಂತದೇ ಅನಿಸ್ಬಿಡುತ್ತೆ ನನಗೆ. ಅಂದರೆ ಒಂಥರ ಇಂಟ್ರೆಸ್ಟ್ ಬರೋಲ್ಲ ಬೆಳಗ್ಗೆ ಎದ್ದು. ಯಾವತ್ತೇ ಆಗಲಿ ಎಷ್ಟೊತ್ತೇ ಆಗಲಿ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಮಲ್ಕೊಂಡ್ರೇ ಬೆಳಗ್ಗೆ ಎದ್ದಿದ ತಕ್ಷಣ ಮೈಂಡ್ ಹೇಗಿರುತ್ತೆ ಗೊತ್ತಾ, ಕಿಚನ್ ನೋಡ್ತಿದ್ದಂಗೆ ಫುಲ್ ನೀಟಾಗಿರುತ್ತಾ, ನಾವೇ ಹೊರಟೋಗ್ಬಿಡ್ತೀವಿ ಬೇಗ ತಿಂಡಿ ಮಾಡಿ ಮುಗಿಸ್ಬೋಣ ಕೆಲಸಗಳೆಲ್ಲ ಅಂತ ಅಂದ್ಬಿಟ್ಟು. ನಾನು ಇದಂತೂ ಚೆನ್ನಾಗಿ ರೂಢಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತು ಮಾರ್ನಿಂಗಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಫ್ರೆಶಪ್ ಎಲ್ಲ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನನ್ನ ಮಗ ರಾತ್ರಿನೇ ಹೇಳ್ತಿದ್ದೆ ನನಗೆ ಬೆಳಿಗ್ಗೆ ಪುಳಿಯೋಗರೆ ಮಾಡ್ಕೊಡು ಮಮ್ಮಿ ಅಂತ. ಅವನು ಜಾಸ್ತಿ ಪುಳಿಯೋಗರೆ, ಚಿತ್ರಾನ್ನ ಈ ಥರದ್ದೇ ಕೇಳ್ತಾ ಇರ್ತಾನೆ. ಹಾಗಾಗಿ ನಾನು ಮಿಸ್ ಅಂತೂ ಮಾಡಲ್ಲ. ವೀಕ್ಲಿ 2 ಟೈಮ್ಸ್ ಇದ್ದೇ ಇರುತ್ತೆ. ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಇದೆಲ್ಲ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಯಾಕಂದರೆ ಇಷ್ಟಪಡ್ತಾನೆ, ಕೇಳ್ತಾ ಇರ್ತಾನೆ. ಹಾಗಾಗಿ ಮಾಡೇ ಮಾಡ್ತೀನಿ. ಹಾಗಾಗಿ ಬೆಳಿಗ್ಗೆ ಎದ್ದು ಪುಳಿಯೋಗರೆ ಎಲ್ಲ ಮಾಡಿ ಇವಾಗ ಹಂಗೆ ಹಾಕ್ಕೊಡ್ತಾಯಿದ್ದೀನಿ ತಿನ್ನಲಿ ಅಂತ ಅಂದ್ಬಿಟ್ಟು. ಸ್ವಲ್ಪ ರೇಷನ್ ಎಲ್ಲ ತಂದು ರಾತ್ರಿ ಹಂಗೆ ಇಟ್ಟಿದ್ದೆ, ಎತ್ತಿಟ್ಟಿರಲಿಲ್ಲ. ಯಾಕೆಂದರೆ ಇವನು ಸ್ಕೂಲ್ ಕಳಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಎಲ್ಲ ಜಾರ್ಸ್ ಎಲ್ಲ ವಾಶ್ ಮಾಡಿಕೊಂಡು ಎತ್ತಿಟ್ರಾಯ್ತು ಅಂತ ಹಾಗೆ ಇಟ್ಟಿದ್ದೆ. ಟೈಮೇ ಇರಲಿಲ್ಲ ಅದನ್ನು ನನಗೆ ಎತ್ತಿಡೋದಕ್ಕೆ.
ಇವ್ರನ್ನೂ ಕೂಡ ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿಸಿದ್ದೆ ಆಗಿತ್ತು, ಎಲ್ಲರದ್ದು ಸ್ನಾನ ಎಲ್ಲ ಮುಗ್ದಿತ್ತು. ಅವ್ನಿಗೂ ಡ್ರೆಸ್ ಅಪ್ ಮಾಡಿ ಇವಾಗ ತಿಂಡಿ ಹಾಕ್ಕೊಟ್ಟಿದ್ದೀನಿ, ತಿನ್ನಲಿ ಅಂತ ಅಂದ್ಬಿಟ್ಟು ತಿಂತಾ ಇದ್ದಾರೆ ಇಬ್ಬರೂ. ಅದಕ್ಕೆ ಮುಂಚೆ ಅದು ಇದು ಚಲ್ಕೊಂಡು ಅದು ಇದು ಆಡ್ಕೊತಾ ಇರ್ತಾರೆ. ಒಟ್ಟಿನಲ್ಲಿ ಯಾವಾಗಲೂ ಮೆಸ್ಸಿಯಾಗೆ ಇಟ್ಕೊಳ್ತಾರೆ. ನನ್ನ ಮಕ್ಕಳಂತೂ ಮನೆ ಅಂತೂ ಒಂಚೂರು ನೀಟಾಗಿ ಇಟ್ಕೊಂಡಿರಲ್ಲ, ಅದಂತೂ ನಿಜ. ಬಟ್ ಮೆಸ್ಸಿಯಾಗೆ ಇರ್ತಾರೆ, ಏನು ಮಾಡೋಕ್ಕಲ್ಲ. ಎಷ್ಟಲ್ಲಿ ಎತ್ತಿಕ್ಕಿದ್ರೂ ಇಡೀ ದಿನ ಅವರು ಮೆಸ್ಸಿಯಾಗೆ ಇಟ್ಟಿರ್ತಾರೆ. ಹಾಗಾಗಿ ನಾನು ಬೆಳಗ್ಗೆ ಕ್ಲೀನ್ ಮಾಡಿದ್ದೀನಿ ಅಂತಂದರೆ ನೆಕ್ಸ್ಟ್ ನೈಟ್ ಮಲಗೋಕ್ಕೆ ಮುಂಚೆ ಎಲ್ಲ ಎತ್ತಿಕ್ಬಿಟ್ಟು ಮಲ್ಕೊತೀನಿ. ಅದು ಬಿಟ್ಟರೆ ಬೆಳಗಿನ ಸಂಜೆಯೂ ಕೂಡ ನಮ್ಮ ಮನೆ ಮೆಸ್ಸಿಯಾಗೇ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕಲ್ಲ. ಯಾವಾಗಲೂ ಸಾಮಾನು ಎತ್ತಿಕೊಂಡು ಅದು ಮುಟ್ಬೇಡ ಇದು ಮುಟ್ಬೇಡ ಅಂತಂದ್ರೆ ಅವ್ರಿಗೂ ಇರಿಟೇಷನ್ ಆಗುತ್ತೆ. ಹಾಗೆ ನಾನು ಸುಮ್ಮನೆ ಆಗಿಬಿಡ್ತೀನಿ. ಬೆಳಗ್ಗೆಯಿಂದ ಸಂಜೆಗೆ ಏನಾದರೂ ಮಾಡ್ಕೊ. ರಾತ್ರಿ ಮಲಗೋರು ಕೂಡ ಮನೆ ಅಂತೂ ಎಷ್ಟು ತುಂಬಿರ್ತಾರೆ ಅಂದರೆ ಆಟ ಸಾಮಾನಿಂದ ಅದು ಇದು ಬುಕ್ಸ್ ಅಂತೆ, ಪೆನ್ಸಿಲ್ಸ್ ಅಂತೆ, ಕ್ರಯನ್ಸ್ ಎಲ್ಲ ಚೆಲ್ಲಾಕಿರ್ತಾರೆ. ಅದೆಲ್ಲ ಎತ್ತಿ ಕೌಶಲ್ ನಮ್ಗೆ ನೈಟ್ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲೇ 1 ಅವರ್ ಆಗಿಬಿಡುತ್ತೆ. ಅಷ್ಟು ಕೆಲಸ ಕೊಡ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಲ್ವ ಇನ್ನು ಮನೇಲಿ. ಹಾಗಾಗಿ ನೆಕ್ಸ್ಟು ಅವರು ತಿಂತಾಯಿದ್ರು, ಅಷ್ಟಕ್ಕೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಲಂಚ್ ಬಾಕ್ಸ್ಗೆ ಏನು ರೈಸ್ ಮಾಡಿದ್ನಲ್ವ ಅದೇ ಹಾಕ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಫ್ರೂಟು, ಹಂಗೆ ಪೈನಾಪಲ್ ಇಷ್ಟ ಆಗುತ್ತೆ, ಹಾಗೆ ಪೈನಾಪಲ್ ಕಟ್ ಮಾಡಿದ್ದೆ ಬೆಳಗ್ಗೆನೆ. ಪೈನಾಪಲು ಜೊತೆಗೆ ಸ್ವಲ್ಪ ಬೆಣ್ಣೆ ಮುರುಕು ಮತ್ತು ಕಡಲೆ ಬೀಜದ್ದು ಬರ್ಫಿ ಬರುತ್ತಲ್ಲ ಉಂಡೆ, ಅದು ಹಾಕಿದ್ದೆ. ಇಷ್ಟು ಒಂದು ಲಂಚ್ ಬ್ಯಾಗ್ಸು. ಆದಷ್ಟು ಹೆಂಗೆ ಅಂತಂದರೆ ಹೆಲ್ತಿಯಾಗೂ ಇರಬೇಕು ಅಂದರೆ ಲಂಚ್ ಬಾಕ್ಸು. ಹಾಗೆ ಜೊತೆಗೆ ಅವನಿಗೂ ಇಷ್ಟ ಆಗೋ ಥರ ಏನಾದರೂ ಒಂದು ಐಟಮ್ ಹಾಕ್ಕೊಟ್ರೆ ತಿನ್ಕೊಂಡು ಬರ್ತಾರೆ. ನಾನು ಹೇಳ್ತೀನಿ, ಫ್ರೂಟ್ ತಿಂದರೆ ಮಾತ್ರ ನಿನಗೆ ಏನಾದರೂ ಜಂಕ್ ಫುಡ್ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ ಅಂತ ಹೇಳ್ಬಿಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ಎಲ್ಲ ತೊಗೊಂಡು ಮಾಡಿತ್ತಲ್ಲ ಇಷ್ಟ, ಅವನಿಗೂ ಆಸೆ ಆಗ್ತಾ ಇರುತ್ತೆ. ಹಾಗೆ ಕೇಳ್ತಾ ಇರ್ತಾನೆ, ಮಮ್ಮಿ ಇವತ್ತು ಒಂದಿನ ಬಿಸ್ಕೆಟ್ ಹಾಕು, ನಾಳೆ ಒಂದಿನ ಮಿಕ್ಚರ್ ಹಾಕು. ಹಾಗಾಗಿ ಆಲ್ಟರ್ನೇಟ್ ಏನಾದರೂ ಒಂದು ಹಾಕ್ಕೊಡ್ತಾ ಇರ್ತೀನಿ. ಮತ್ತು ಬರೀ ಫ್ರೂಟ್ಸು ಮತ್ತು ಬರೀ ರೈಸ್ ಹಾಕ್ಕೊಟ್ರೆ ಅವರು ಕೂಡ ತಿನ್ನೋದಕ್ಕೆ ಆಗಲ್ಲ, ಸುಮ್ಮನೆ ಅವರು ಬೇಜಾರು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಎರಡೂ ಕೂಡ ಹಾಕಿರ್ತೀನಿ. ಬ್ಯಾಲೆನ್ಸ್ ಮಾಡಿ ಅವ್ನಿಗೆ ಲಂಚ್ ಬಾಕ್ಸ್ ರೀತಿಯಾಗಿ ಪ್ಯಾಕ್ ಮಾಡ್ತೀನಿ. ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಸಿಗೋಣ, ಅಲ್ಲಿಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.